ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇನ್ನೇನು ಸಮ್ಮರ್ ಬರ್ತಾ ಇದೆ, ಸಮ್ಮರ್ಗೆ ಒಂದು ಒಳ್ಳೆ ಡ್ರಿಂಕ್ಸ್ ತೋರಿಸೋಣ ಅಂತ. ನಮ್ಮ ಬಾಡಿ ಸಮ್ಮರಲ್ಲಿ ತುಂಬ ಡಿಹೈಡ್ರೇಷನ್ ಆಗಿರುತ್ತೆ, ಅದಕ್ಕೆ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು. ಇವಾಗ ಈ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನೊಂದು ಮೀಡಿಯಮ್ ಸೈಜ್ ವಾಟರ್ ಮೆಲನ್ ತೊಗೊಂಡಿದ್ದೀನಿ. ಈ ವಾಟರ್ ಮೆಲನ್ನು ಸ್ವಲ್ಪ ಹಣ್ಣಾಗಿದ್ದರೆ ಜ್ಯೂಸ್ ಚೆನ್ನಾಗಿ ಬರುತ್ತೆ. ಇದನ್ನು ಕಟ್ ಮಾಡ್ಕೊಂಬಿಟ್ಟು ಈಗ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಮಿಕ್ಸಿ ಮಾಡಬಾರ್ದು, ಇದು ಸ್ವಲ್ಪನೇ ಮಾಡಿದ್ರೆ ಸಾಕು. ಏಕೆಂದರೆ ಇದು ಜಾಸ್ತಿ ಹೊತ್ತು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಈಗ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು, ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಜರಡೆ. ನಾನು ಇದರಲ್ಲಿ ಸೋಸ್ತಾ ಇದ್ದೀನಿ, ಏಕೆಂದರೆ ಇದು ತುಂಬ ಬೇಗ ಸೋಸುತ್ತೆ, ಆದ್ದರಿಂದ ಇದನ್ನು ತೊಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ಬಿಟ್ಟು ಸೋಸ್ಕೋಬೇಕು. ನೋಡಿ, ಚೆನ್ನಾಗಿ ಸೋಸ್ತಾ ಇದೆ ಇದು. ಇವಾಗ ನಾನು ಅದಕ್ಕೆ ಆ್ಯಡ್ ಮಾಡೋದಕ್ಕೆ ಒಂದು ಅರ್ಧ ಚಮಚ ಸೋಂಪು ಕಾಳು ತೊಗೊಂಡಿದ್ದೀನಿ, ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕುಟ್ಕೊಂಡ್ರೆ ಪುಡಿ ಥರ ಆಗುತ್ತೆ. ಜಾಸ್ತಿ ನುಣ್ಣಗೇನು ಬೇಡ, ಸ್ವಲ್ಪನೇ ಕುಟ್ಕೊಂಡ್ರೆ ಸಾಕು. ಈ ಏಲಕ್ಕಿ ಮತ್ತು ಸೋಂಪು ನಮ್ಮ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ, ಆದ್ದರಿಂದ ನಾನು ಇದನ್ನು ತೊಗೊಂಡಿದ್ದೀನಿ. ನಾನೊಂದೀಗ ಮಡಿಕೆ ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಜ್ಯೂಸ್ ಹಾಕೋದ್ರಿಂದ ಒಂದು 10 ನಿಮಿಷ ಇಟ್ಟರೆ ಸಾಕು, ತುಂಬ ತಣ್ಣಗಾಗುತ್ತೆ. ನಾವು ಐಸ್ ಹಾಕೋದ್ಕಿಂತ ಇದು ಬೆಟರ್ ಅಂತ ಅನ್ನಿಸ್ತು ನನಗೆ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಈಗ ಜ್ಯೂಸನ್ನು ಹಾಕಿ ಒಂದು 10 ನಿಮಿಷ ಇಡ್ತೀನಿ ಅಷ್ಟೇ, ಜಾಸ್ತಿ ಹೊತ್ತಿಡಬಾರ್ದು. ಇವಾಗ ಇದಕ್ಕೆ ಕುಟ್ಕೊಂಡಿರೋ ಸೋಂಪು ಮತ್ತು ಏಲಕ್ಕಿ ಪುಡಿನ ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ. ನಿಮಗೆ ಸಕ್ಕರೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಯಾಕೆಂದರೆ ಜ್ಯೂಸೇ ತುಂಬ ಸಿಹಿಯಾಗಿರುತ್ತೆ. ನಾನಾದರೂ ಇಲ್ಲಿ 2 ಚಮಚ ಸಕ್ಕರೆ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ನೀವು ಹನಿ ಹಾಕ್ಕೋಬೋದು, ಇಲ್ಲ ಬೆಲ್ಲ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅದನ್ನು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಸರ್ವಿಂಗ್ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹೊರಗಡೆ ಹೋಗಿ ಬಂದವ್ರಿಗೆ ಸಮ್ಮರಲ್ಲಿ ತುಂಬ ಡಿಹೈಡ್ರೇಷನ್ ಆಗಿರುತ್ತೆ ಬಾಡಿ, ಅವ್ರಿಗೆ ಈ ಥರ ಜ್ಯೂಸ್ ಮಾಡಿಕೊಟ್ಟಾಗ ಅವ್ರಿಗೆ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ ಈ ಜ್ಯೂಸು. ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡೋದಕ್ಕೆ ಕಸ್ತೂರಿ ಬೀಜನ ತೊಗೊಂಡಿದ್ದೀನಿ, ಅಂದರೆ ಬೇಸಿಲ್ ಸೀಡು. ಇದನ್ನು ಜಾಸ್ತಿ ಹಾಕಬಾರ್ದು, ಒಂದು ಅರ್ಧ ಸ್ಪೂನ್ ಮಾತ್ರ ಹಾಕ್ಬಿಟ್ಟು ಒಂದು ನೀರು ಹಾಕ್ಬಿಟ್ಟು ನೆನೆಹಾಕಿದ್ರೆ ನಾವು ಜ್ಯೂಸ್ ಮಾಡೋದ್ರೊಳಗೆ ಇದು ನೆಂದಿರುತ್ತೆ. ಇದು ನೆಂದಾಗ ತುಂಬ ಆಗಿರುತ್ತೆ, ಅದಕ್ಕೆ ಜಾಸ್ತಿ ಹಾಕ್ಬಾರ್ದು, ಒಂದು ಅರ್ಧ ಸ್ಪೂನ್ ಸಾಕಾಗುತ್ತೆ. ಇದನ್ನು ನಾನೀಗ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 10 ಮಿನಿಟ್ಸಲ್ಲೇ ಇದು ನೆಂದಿರುತ್ತೆ, ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಇದು ಬೇಸಿಗೆನಲ್ಲಿ ನಮ್ಮ ಬಾಡಿಗೆ ತುಂಬ ತಂಪು ಕೊಡುತ್ತೆ ಈ ಬೀಜಗಳು. ಇದು ಕಸ್ತೂರಿ ಬೀಜ ಅಂತ ಕೇಳಿದರೆ ಶಾಪಲ್ಲಿ ಸಿಗುತ್ತೆ. ಇದು ನೋಡಿ ಈಗ ಆಗಿದೆ, ಈಗ ಎಷ್ಟು ಚೆನ್ನಾಗಿ ನೆಂದಿದೆ. ಇದು ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಆಗುತ್ತೆ ನೆಂದಾಗ. ಈಗ ನಾನು ಇದನ್ನು ಒಂದೊಂದು ಸ್ಪೂನು ಆ್ಯಡ್ ಮಾಡ್ತಾಯಿದ್ದೀನಿ ಜ್ಯೂಸಿಗೆ. ಈಗ ಒಂದೊಳ್ಳೆ ಸಮ್ಮರ್ ಡ್ರಿಂಕ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಸಮ್ಮರ್ ಒಂದೊಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು ಇದು. ನೋಡಿ ಈಗ ರೆಡಿಯಾಗಿದೆ. ಇದೊಂದು ಮನೆ ಮಂದಿ ಎಲ್ಲ ಇಷ್ಟಪಡುವಂಥ ಟೇಸ್ಟಿ ಡ್ರಿಂಕ್ ಆಗಿದೆ. ನನ್ನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.